ಚಪ್ಪಲಿ ಒರೆಸ್ತಾವ್ರಿ. ಕಾಲೇಜ್ ಮೈವೆ ಅದು ಏನ್ ತಗೊಂಡ್ ಒರೆಸ್ತಾವನಂದ್ರೆ ವೆಟ್ ವೈಪ್ಸ್ ಅಲ್ಲಿ ತಗೊಂಡ್ಬಿಟ್ಟು ಒರೆಸ್ತಾವನೆ. ಹೆಂಗ್ ನಡೀತೈತೆ ಜಿಮ್? ಮಸ್ತಾಗಿ ನಡೀತೈತೆ ಜಿಮ್ಮು. ನೋಡ್ತಾ ಇದೀನಲ್ಲ. ಅವ್ರವ್ರ ಏಯ್ ಏನು ಈ ನಡುವೆ ಬ್ಲಾಗಲ್ಲಿ ಇದೇ ಆಗ್ತಾ ಇಲ್ಲ ನಿಂಗೆ ಮೀಮ್ಸ್ ಸೆಂಟ್ರಲ್ಲಿ ಟೈಮೇ ಇಲ್ಲಲ್ಲ. ಈ ಮಿರರ್ ಅಲ್ಲಿ ಯಾವಾಗ್ಲೂ ಔಟ್ಫಿಟ್ ನೋಡ್ಕೊಳ್ಳೋದಿಲ್ಲಿ. ಫಿಟ್ ಚೆಕ್. ಬೆಳಗ್ಗೆ ಎದ್ದು ಈ ತರ ಕಾಲೇಜ್ಗೆ ಹೋಗ್ಬೇಕು ಗಾಯ್ಸ್. ಹೋಗ್ಬೇಕು ಕಾಲೇಜ್ ಯಾವಾಗ ನಾನು ರೆಡಿ ಆಗ್ಬೇಕು ಇವನ್ನ ಬಿಟ್ಟು. ಯಾಕಂದ್ರೆ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗ್ಬಿಟ್ರೆ ಯಾವ ಗಾಡಿ ಇರಲ್ಲ ಇಲ್ಲಿ ಮನೆ ಹತ್ರ. ಸೊ ಅದಕ್ಕೆ ಇವನ್ನ ಬಿಟ್ಟು ಕಾಲೇಜ್ ಹತ್ರ ನಾನು ಅದಕ್ಕೆ ಒಂದೇ ರೆಡಿ ಆಗ್ಬಿಟ್ಟು ಕಾಲೇಜ್ಗೆ ಹೋಗ್ಬೇಕು. ಸೊ ಕಾಲೇಜ್ ಮುಗಿಸ್ಕೊಂಡು ಬಂದರೆ ಸೊ ಈ ನಡುವೆ ಬ್ಲಾಗ್ ಲೇಟ್ ಆಗ್ತಾಯಿದೆ ಅಪ್ಲೋಡ್ ಮಾಡೋದಕ್ಕೆ. ಮೊನ್ನೆ ಅಷ್ಟು ರೂಮ್ ಎಲ್ಲ ಕ್ಲೀನ್ ಮಾಡಿದ್ರಿ. ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ನೋಡಲ್ಲ ಆಚೆ ಹೆಂಗೆ ಇಕ್ಕಿದ್ದೀರಿ. ಆಚೆ ಹೆಂಗೆ ಬೀಳಿಸ್ತೀರಿ. ಅದೇ ಇಂಟ್ರೆಸ್ಟ್ ಇರೋಂಗೆ ಮಾತ್ರ ಮಾಡೋದಷ್ಟೇ. ಓ ಲಾಕ್ ಆಗೈತೆ ಇದು. ಬಟ್ ಒಳಗೆ ಅಂತೂ ಕ್ಲೀನಾಗಿ ಐತೆ. ಒಮ್ಮೆ ಶೆಡ್ ಐತೆ. ಕ್ಲೀನಾಗಿ ಐತಲ್ಲ. ನಿನ್ಗ ಸಮಾಚಾರ ಹೆಂಗ್ ಬಿದ್ದಾವ್ ನೋಡಿಲ್ಲೆಲ್ಲ. ಈ ನಡುವೆ ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಗ್ತೈತೆ. ಈ ಗೋಪ್ರೋ ಇಂದ ಸ್ವಲ್ಪ ಪ್ರಾಬ್ಲಮ್ಮು. ಇವಾಗ ಅಕಸ್ಮಾತ್ ನನ್ನ ಫೋನಲ್ಲಿ ಒಂದು 2 ಮಿನಿಟ್ಸ್ ವಿಡಿಯೋ ತೆಗೆದ್ರೆ ಅದು ಮಿನಿಮಮ್ ಅಂದ್ರೆ 1 GB ತಗೊಳುತ್ತೆ. ಇದ್ರಲ್ಲಿ ಒಂದು 5 ಮಿನಿಟ್ಸ್ ವಿಡಿಯೋ ತೆಗೆದ್ನೆ ಅನ್ಕೋ, ಒಂದು 6 to 7 GB ತಗೊಳುತ್ತೆ. ಸೀರಿಯಸ್ಲಿ ಎಷ್ಟು ಇದು ರಿಸ್ಕ್ ಗೊತ್ತಾ. ಅದಕ್ಕೆ ನಾನು ಆ್ಯಪ್ಸು, ನಾನು ಫೋಟೋಸ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ವಾಪಸ್ ಇನ್ಸ್ಟಾಲ್ ಮಾಡಿ ದಿನ ಹಂಗೆ ಆಗ್ತೈತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಮಾಡಿಲ್ಲ ಅಷ್ಟೇ. ಇನ್ನು ಫೋನಲ್ಲಿ ಮೊನ್ನೆದೊಂದು ಫೋನಲ್ಲೇ ಮಾಡಿಬಿಟ್ಟೆ. ಗೋಪ್ರದಲ್ಲಿ ಯಾರು ಮಾಡ್ತಾರೆ ವಾಪಸ್ಸು ಲೋಡೆಲ್ಲ ಮಾಡಬೇಕು, ಯಾವನ ಅದೆಲ್ಲ ರಿಸ್ಕ್ ಎಲ್ಲ ತೊಗೊತಾನೆ ಅಂದ್ಬಿಟ್ಟು ಸೊ ಫೋನಲ್ಲೇ ಮಾಡಿಬಿಟ್ಟೆ. ಸೊ ಅಂದ್ರೂ ಇದು GB ಹೆವಿ ಎಳಿತೈತಪ್ಪ. ಇದೇನು ಗೊತ್ತಾ, ಇದರಿಂದ ಗೋಪ್ರೋ ಕ್ವಿಕ್ ಅಂತ ಐತೆ, ಆ್ಯಪ್ಗೆ ಹೋಗುತ್ತೆ. ಆ್ಯಪಿಂದ ನಾನು ಅಲ್ಲಿಂದ ವ್ಯೂ ಆಲ್ ಮೀಡಿಯಾ ಒತ್ತಿ ವೈಫೈ ಒಂದು ಕನೆಕ್ಟ್ ಮಾಡಿಕೊಂಡು, ಗೋಪ್ರೋದ ವೈಫೈ ಐತೆ, ಆ ಗೋಪ್ರೋದು ವೈಫೈ ಕನೆಕ್ಟ್ ಮಾಡಿಕೊಂಡು ಫಸ್ಟ್ ನಾನು ಒಂದು 7 ವಿಡಿಯೋ ಮಾಡಿರ್ತೀನಿ ಅನ್ಕೊಳ್ಳಿ. 7 ವಿಡಿಯೋನ ಫಸ್ಟ್ ನಾನು ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ಎಲ್ಲ ಡೌನ್ಲೋಡ್ ಮಿನಿಮಮ್ ಡೌನ್ಲೋಡ್ಗೆ ಒಂದು ಅರ್ಧ ಗಂಟೆ ಬೇಕಾವೆಲ್ಲ. ಅದು ಡೈಲಿ ಒಂದು 20 ವಿಡಿಯೋಸ್ ಡೌನ್ಲೋಡ್ ಆಯ್ತವೆ. ಅಂದರೆ ಅಷ್ಟು ವ್ಲಾಗ್ ತೆಗ್ದಿರ್ತೀನಲ್ಲ, ಅಷ್ಟು ಇದು ಆಯ್ತವೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದರೆ, ಇದು ಎಲ್ಲ ಡೌನ್ಲೋಡ್ ಆದ್ಮೇಲೆ ವಾಪಸ್ ಇನ್ನೊಂದ್ಸಲ ಅದನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಅದು ಎಕ್ಸ್ಪೋರ್ಟ್ ಮಾಡಕ್ಕೆ ಒಂದು 5 ನಿಮಿಷ. ಅದು ಎಲ್ಲ ಅದು ಡಿವೈಸ್ಗೆ ಸೇವ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಶೇರ್ ಬಟನ್ ಹೊತ್ಬಿಟ್ಟು ಡಿವೈಸ್ಗೆ ಶೇರ್ ಹೊಡಿಬೇಕು. ನಾನು ಶೇರ್ ಹೊಡೆದು ಆಮೇಲೆ ವ್ಲಾಗ್ ಹೋಗಿ ಅಪ್ಲೋಡ್ ಮಾಡೋಷ್ಟರಲ್ಲಿ ನನ್ನ ಸ್ಟೋರೇಜ್ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿರ್ತದೆ. ನಂದಿರೋದ ಕೆಪಾಸಿಟಿ 128 GB ಅಷ್ಟೇ. ಸೊ ಅದರಲ್ಲೂ ಸ್ಟೋರ್ ಆಯ್ತದೆ. ಹೆಂಗಾಗ್ಬಿಟ್ಟೈತಂದ್ರೆ, ಅಯ್ಯೋ ಯಾಕೆ ಹೇಳ್ತೀರಪ್ಪ ಸ್ವಾಮಿ, ಯಾಕಪ್ಪ ಅನ್ಸ್ಬಿಟ್ಟೈತೆ. ಬಟ್ ಇದು ಅಲ್ಲಿ ಗೋಪ್ರೋ ಒಳಗಿರೋದು SD ಕಾರ್ಡ್ ಬಂದ್ಬಿಟ್ಟು 256 GB. ಅದು ಸ್ಯಾಂಡಿಸ್ಕ್ ಸಮಥಿಂಗ್ 4K ಏನೋ ಆಯ್ತದು. ಸ್ಯಾಂಡಿಸ್ಕ್ ಅದು ರೆಡ್ ವಿತ್ ಮೈಕ್ರೋಚಿಪ್ ಎಲ್ಲ ಐತೆ. ಸೊ ಇದಕ್ಕೆ GB ಕರೆಕ್ಟಾಗಿ ಐತೆ. ನಮ್ಮ ಐಫೋನ್ಗೆ ಹಾಕೊಳ್ಳೋಣ ಅಂದ್ರೆ ಅದಕ್ಕೆ ಮೆಮೊರಿ ಕಾರ್ಡ್ ಆಪ್ಷನ್ ಇದೇ ಇಲ್ಲ ಅದರಲ್ಲಿ. ಅದಕ್ಕೆ ಬೇರೆ ಕಾರ್ಡ್ ರೀಡರ್ ಅಂತ ಬರುತ್ತೆ, ಅದಕ್ಕೊಂದು ಸಪ್ರೇಟಾಗಿ ಇಸ್ಕೋಬೇಕಾದ್ರದು. ಸುಮ್ಮನೆ ಏನಕ್ಕೆ ಆಲ್ರೆಡಿ ಡೌನ್ಲೋಡ್ ಐತೆ, ಏನಕ್ಕೆ ಅದು ಇಸ್ಕೊಳ್ಳೋದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇಸ್ಕೊಂತಲ್ಲ ಅಷ್ಟೇ. ಬಟ್ ಅದರಲ್ಲಿ ಇನ್ನೊಂದೈತೆ ಗೋಪ್ರೋ ಕ್ವಿಕ್ಕಲ್ಲಿ. ನಾನು ಹಿಂಗೆಲ್ಲ ಕಷ್ಟಪಟ್ಟು ಒಂದು 40 ಮಿನಿಟ್ಸ್ ವೇಟ್ ಮಾಡೋ ಬದಲು ಒಂದು ಸಬ್ಸ್ಕ್ರಿಪ್ಷನ್ ಐತೆ. ಅದೆಷ್ಟು ಪರ್ ಇಯರ್ಗೆ 5,000 rupees ಅದು ಪರ್ ಇಯರ್ಗೆ.
ಅದೇನಂದರೆ ಆಟೋಮೆಟಿಕ್ ಡಿವೈಸ್ಗೆ ಇದಾಗುತ್ತೆ, ಅಂದರೆ ಅಪ್ಲೋಡ್ ಆಗಿಬಿಡುತ್ತೆ. ನಾನು ಆಲ್ರೆಡಿ ವೀಡಿಯೋಲ್ಲಿ ತೆಗಿತೆ ನಿಮ್ಗೆ ಸ್ಟಾಪ್ ಮಾಡಿದೆ ಅಂದ್ಕೊಳ್ಳಿ, ವಿತಿನ್ ಒಂದು 1 to 2 seconds ಆಲ್ರೆಡಿ ಗ್ಯಾಲರಿಗೆ ಬಂದು ಕುತ್ಕೊಂಡಿರುತ್ತೆ ಅದು ಯಾಕಂದರೆ ನಾನು ಸಬ್ಸ್ಕ್ರಿಪ್ಷನ್ ತೊಗೋಬೇಕದು. ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಅಂದರೆ ಅದಾಗಲ್ಲ. ನಾನೇ ಅದೇ ಒಂದು 40 to 50 minutes ವೇಟ್ ಮಾಡಿಬಿಟ್ಟು ಆಮೇಲೆ ನಾನು ಅದು ಅದರೊಳಗೆ ಹಾಕಿ ಹಿಂಗೆಲ್ಲ ಮಾಡಬೇಕು. ಹಂಗೆ ಡೈರೆಕ್ಟ್ ಕ್ಯಾಪ್ಕಟ್ಗೆ ಹಿಂಗೆ ಇಂಪೋರ್ಟ್ ಮಾಡಿ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಿ ಇದು ಬರ್ತದೆ. ಹಂಗೆ ಎಲ್ಲರೂ ಕೇಳ್ತಾಯಿದ್ರೆ ಅದೇ ಇದು ಸಮಥಿಂಗ್ ಈ ಮಿಮಿಕ್ರಿದು ಯಾಕೆ ಆ್ಯಡ್ ಮಾಡ್ತಾ ಇಲ್ಲ ಅಂತ. ಸೊ ಟೈಮೇ ಇಲ್ಲ ಆ್ಯಡ್ ಮಾಡೋಣ ಅಂದರೆ. ಸೊ ಅದಕ್ಕೋಸ್ಕರನೇ ಇವತ್ತಿಂದಲ್ಲ ನೆನ್ನೆ ವ್ಲಾಗಿಂದ ಸ್ಟಾರ್ಟ್ ಆಗ್ತೀನಿ. ಇನ್ಮೇಲೆ ಮಿಮಿಕ್ರಿ ಒಂದು ದಿನಾನು ಮಿಮಿಕ್ರಿ ಮಿಸ್ ಮಾಡಲ್ಲ. ಅದು ಏನೇ ಕೆಲಸ ಇರಲಿ ಬ್ಯುಸಿ ಇರಲಿ ಮಾಡ್ತೀನಿ. ಸೊ ರಿಷಿನೂ ಕೇಳ್ದೆ ಯಾಕೆ ಮಾಡ್ತಾಯಿಲ್ಲ ಅದು ಅಂತ. ಸೊ ಅದಕ್ಕೆ ಮಾಡ್ತೀನಿ. ನನಗೂ ಮಾಡಬೇಕು ಅನ್ಸಿದ್ದು, ಬಟ್ ಟೈಮ್ ಇದ್ದಿದ್ದಿಲ್ಲ. ಸೊ ಇವತ್ತು ಹೇಳ್ಬಿಟ್ಟು ಅವ್ನು ಇನ್ನೂ ನೆನಪಿಸ್ದ ಮಾಡಬೇಕು, ಹಂಗೆ ಮಾಡಿಲ್ಲ ಅಂದರೆ ಹೆಂಗೆ ಹೇಳು ಅಂತ. ಸೊ ಇವಾಗ ಅದರಲ್ಲಿ ಇನ್ನು ಮಿಮಿಕ್ರಿ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಅದೇ ಇದು ಡೈಲಾಗ್ಸು ಸಮಥಿಂಗ್ ಸಾಂಗ್ಸು ಅದು ಇದೆಲ್ಲ ಆ್ಯಡ್ ಮಾಡ್ತೀನಿ. ಯಾರು ಮಿಸ್ ಮಾಡಿಬಿಡಿ ನೋಡಿ. ಸೊ ಅದರಿಂದನೇ ಒಂದು ಸ್ವಲ್ಪ ಜನಕ್ಕೆ ಬೋರ್ ಆಗ್ತಾ ಇರ್ಬೋದು, ಗೊತ್ತಿಲ್ಲ. ಬರೀ ಡೈಲಿ ವ್ಲಾಗ್ ಅಲ್ಲ, ಬಟ್ ಅದು ವ್ಲಾಗ್ ಒಂಥರ ವೀಡಿಯೋ ಥರ ಹೋಗ್ಬಾರ್ದು. ಅದು ಸ್ವಲ್ಪ ಕಾಮಿಡಿ ಇರಬೇಕು, ಫನ್ ಇರಬೇಕು, ಸೀರಿಯಸ್ನೆಸ್ ಇರಬೇಕು, ಎಲ್ಲ ಥರನೂ ಇರಬೇಕು. ಇವಾಗ ಎಲ್ಲ ಥರನೂ ಇದ್ರೇ ಎಲ್ಲ ನೋಡೋದು. ಸೊ ಇವಾಗ ನಾನು ಕಂಟಿನ್ಯೂಸ್ ಆಗಿ ಹಂಗೆ ಬಿಟ್ಟರೆ ಅದು ಸರಿ ಇರಲ್ಲ. ಯಾಕಂದರೆ ನಾನು ಹಂಗೆ ಬಿಟ್ಟರೆ ಎಲ್ಲ ಸುಮ್ಮನೆ ಬೋರ್ ಆಗ್ತಾ ಇರುತ್ತೆ, ನೋಡಲ ಬೇಡವಾ ಅಂತ ನೋಡ್ತಾರೆ. ಅಲ್ಲಲ್ಲಿ ಫನ್ ಇದ್ದರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿರುತ್ತೆ, ನಗಿತಾರೆ, ಎಕ್ಸ್ಪ್ರೆಷನ್ ಮಾಡ್ತಾರೆ, ಮಾಡಲಿ ಅದೇ ಬೇಕಾಗಿರೋದು. ಅದು ಬಿಟ್ಟು ನಾನು ಸುಮ್ಮನೆ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಅವರು ಸುಮ್ಮನೆ ವೀಡಿಯೋ ನೋಡೋಕ್ಕಾಗಲ್ಲ, ಅರ್ಧದಲ್ಲೇ ಎತ್ಬಿಡ್ತಾರೆ. ಬೋರ್ ಅನಿಸ್ಬಾರ್ದು ಅವ್ರಿಗೆ. ಸೊ ಅದಕ್ಕೋಸ್ಕರನೇ ನಿನ್ನೆ ವ್ಲಾಗಿಂದನೂ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ಮೇಲೆ ಕಂಟಿನ್ಯೂ ಆಗುತ್ತೆ, ಅದೇನಾದರೂ ಮಿಸ್ ಆಗೋಲ್ಲ, ಅದಂತೂ ಪಕ್ಕ ಇನ್ನು ಮಿಸ್ಸೇ ಆಗೋಲ್ಲ. ಇನ್ನೊಂದು ಅಪ್ಡೇಟ್ ಐತೆ, ಅಪ್ಡೇಟು ನಾಳೆ ಹೇಳ್ತೀನಿ. ಅದೇನಂತ ನಾಳೆ ಹೇಳ್ತೀನಿ. ಸೊ ಏನಂದರೆ ಬೇಡ, ಅದು ಇವಾಗ ಹೇಳಲ್ಲ ನಾನು, ಇವಾಗ ಇಷ್ಟಕ್ಕೆ ಸಾಕು. ಸೊ ಇದೊಂಥರ ಆದಮೇಲೆ ಸೊ ಮಿಕ್ಕಿದೆಲ್ಲ ಇನ್ನು ನಾಳೆ ಹೇಳ್ತೀನಿ. ನಾಳೆ ಒಂದು ಮೇನ್ ಅಪ್ಡೇಟ್ ಯಾವ ಥರ ಅಂದರೆ ನೀವೇ ನೋಡಿ, ನಾಳೆ ವ್ಲಾಗಲ್ಲಿ ಹೇಳ್ತೀನಿ. ನಾಳೆ ವ್ಲಾಗು ಈ ವ್ಲಾಗ್ ಅಪ್ಲೋಡ್ ಆಗುತ್ತೆ ನಾಳೆ, ಬಟ್ ನಾಳೆ ವ್ಲಾಗು ನಾಳಿದ್ದು ಅಪ್ಲೋಡ್ ಆಗುತ್ತೆ. ನಾಳಿದ್ದು ನೋಡಿ ನೀವು, ಅದೇನಂತ ಹೇಳಿರ್ತೀನಿ. ಬಟ್ ಏನಂತ ಹೇಳೋಕ್ಕೋಗಲ್ಲ, ಈ ವ್ಲಾಗಲ್ಲಿ ಹೇಳೋಕ್ಕೋಗಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್.